ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ನೇತೃತ್ವದಲ್ಲಿ ನಡೆದ ಕಿತ್ತೂರು ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ಹಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಒಂದ್ ರೀತಿ ಸಚೇತಕರಾಗಿ ಕೆಲಸ ಮಾಡಿದೀರಾ, ಮತ್ತೆ ಸ್ಪೀಕರ್ ಆಗಿ ಕೆಲಸ ಮಾಡಿದೀರಾ. ಈಗ ನಿಮ್ಮ ಪಕ್ಷ ನಿಮ್ಗೆ ಸಾಕಷ್ಟು ನಿಮ್ಮ ಅನುಭವ ಕೊಟ್ಟು ಒಂದ್ ರೀತಿ ಸಂಸತ್ ಅಭ್ಯರ್ಥಿಯಾಗಿ ಇದ್ ಮಾಡಿದೆ. ಏನನ್ಸ್ತಾರೆ ಸರ್? ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿ ನಿರಂತರವಾಗಿ ಗೆಲ್ತಾ ಇದ್ದಂತಹ ಬಿಜೆಪಿಯ ಕ್ಷೇತ್ರ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಘನತೆ ಗೌರವವನ್ನು ಹೆಚ್ಚಿಸಿ ಈ ದೇಶದ ಜನರಲ್ಲಿ ಒಂದು ರಾಷ್ಟ್ರಾಭಿಮಾನವನ್ನ ಸ್ವಾಭಿಮಾನವನ್ನ ಜಾಗೃತಗೊಳಿಸಿದ್ದಾರೆ. ರಾಮ ಮಂದಿರವನ್ನ ಭವ್ಯವಾಗಿ ಕಟ್ಟೋದಕ್ಕೆ ಮೋದಿಜಿಯವರು ಮತ್ತು ಯೋಗಿಜಿಯವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು. ದೇಶದ ಅಭಿವೃದ್ಧಿಯಲ್ಲಿ, ದೇಶದ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿರೋ ಕೆಲಸ ಅತ್ಯದ್ಭುತವಾದಂಥದ್ದು. ಈ ದೇಶದಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವಂತಹ ಒಂದು ಸ್ಪಷ್ಟ ಜನಾಭಿಪ್ರಾಯ ಈಗ ನಮ್ಮೆಲ್ಲರಿಗೆ ದೊರಕ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕಾರ್ಯಕರ್ತರ ಶ್ರಮದಿಂದ, ಮೋದಿಜಿಯವರು ಮಾಡಿರೋ ಸಾಧನೆ ಫಲದಿಂದ ಮತ್ತು JDSನ ಹೊಂದಾಣಿಕೆಯ ಕಾರಣದಿಂದಾಗಿ ನಾವು ಈ ಕ್ಷೇತ್ರವನ್ನ ಗೆಲ್ತೀವಿ. ಮತದಾರರು ಬಿಜೆಪಿಯ ಕಮಲದ ಹೂವಿಗೆ ಮತ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಮೋದಿಜಿಯವರ ಜೊತೆಯಲ್ಲಿ, ದೇಶದ ಪ್ರಧಾನಿಯವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಧ್ವನಿಯಾಗಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಈಗ ವಿಶೇಷವಾಗಿ ಕಿತ್ತೂರು ಖಾನಾಪುರ ಅಂತಕ್ಕಂಥದ್ದು ಸಾಕಷ್ಟು ನಿಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸಾಕಷ್ಟು ಒಂದ್ ರೀತಿ ಇಂದಿನ ಬಾರಿ ಸಾಕಷ್ಟು ನಿರ್ಲಕ್ಷ್ಯಕ್ಕೊಳಗಾಗೋದು. ತಮ್ಮ ಅವಧಿಲಾದ್ರೂ ಏನೋ MP ಆದ್ರೆ ವಿಶೇಷವಾಗಿ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಕಿತ್ತೂರು ಖಾನಾಪುರಗಳು? ಕಿತ್ತೂರು ಮತ್ತು ಖಾನಾಪುರದ ಜನತೆಗೆ ನಾನು ಸಂಸದನಾದ ನಂತರದಲ್ಲಿ ಈಗಾಗಲೇ ಇರುವಂತ ಅನೇಕ ಪ್ರಸ್ತಾವನೆಗಳ ಬಗ್ಗೆ ನನಗೆ ಗೊತ್ತಿದೆ. ನಮ್ಮ ಧಾರವಾಡ ಬೆಳಗಾಂ ರೈಲ್ವೆ ಲೈನ್ ಇರಬಹುದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಮುಂದಿನ ದಿನಗಳಲ್ಲಿ ಸಂಸದನಾಗಿ ಆಯ್ಕೆ ಆದ ನಂತರದಲ್ಲಿ ಇಲ್ಲಿಯ ಜನತೆಯೊಡನೆ, ಇಲ್ಲಿಯ ಅನುಭವಿಗಳು, ಹಿರಿಯರು, ತಜ್ಞರ ಜೊತೆಯಲ್ಲಿ ಕುಳಿತು ನಾವು ಕಿತ್ತೂರನ್ನ ಹೇಗೆ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು, ಕೇಂದ್ರ ಸರ್ಕಾರದ ಯಾವ ಯೋಜನೆಯ ಫಲ ಇಲ್ಲಿಗೆ ನಾವು ತರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನೆಲ್ಲ ಚರ್ಚಿಸಿಕೊಂಡು ನಮ್ಮ ಈ ಕ್ಷೇತ್ರವನ್ನ ಒಂದು ಸಮಗ್ರವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ನಾನು ಕೇಂದ್ರ ಸರ್ಕಾರದ ಏನೇನು ಸಹಾಯ ಇದೆಯೋ ಅದನ್ನ ತರೋದಕ್ಕೆ ನಿಶ್ಚಿತವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಮತ್ತು ನಾವೆಲ್ಲರೂ ಜೊತೆ ಸೇರಿ ಈಗ ಮೋದಿಜಿಯವರನ್ನು ಪ್ರಧಾನಿ ಮಾಡುವಂತಹ ಒಂದು ಅಗತ್ಯತೆ ಇದೆ. ಭ್ರಷ್ಟಾಚಾರ ರಹಿತವಾದಂತಹ, ಭಯೋತ್ಪಾದಕತೆ ರಹಿತವಾದಂತಹ ಒಂದು ಆಡಳಿತವನ್ನ ಕೊಡ್ತಾ ಇರುವಂತಹ ಮೋದಿಜಿಯವರನ್ನು ಪ್ರಧಾನಿ ಮಾಡಬೇಕಾಗಿದೆ. ಹಾಗಾಗಿ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ನಾವೆಲ್ಲ ಒಟ್ಟಾಗಿ ಮುನ್ನಡೆಯೋಣ. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಸಂಸದರಾಗಿದ್ರು. ಸಾಕಷ್ಟು ರೀತಿ ನಿಮ್ಮ ಪಕ್ಷ ಮತ್ತೆ ವಿಶೇಷವಾಗಿ ಸರ್ಕಾರ ಸಾಕಷ್ಟು ಅವಕಾಶಗಳು ಕೊಡ್ತು. ಆದ್ರೂ ಸಹ ಎಲ್ಲ ಒಂದ್ ಕಡೆ ಈಗ ತಾವು ಅಭ್ಯರ್ಥಿ ಆಗಿದ್ದೀರಾ. ಯಾಕೆ ಸರ್ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ? ನಿಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಯಾಕೆ ಅವ್ರಿಗೆ ತೃಪ್ತಿ ಸಿಗ್ಲಿಲ್ವಾ? ಪಕ್ಷ ಏನೋ ಯಾಕೆ ತೃಪ್ತಿ ಆಗ್ಲಿಲ್ವಾ ಅವ್ರಿಗೆ? ಇನ್ನ ಬೇಕಾ? ಅನಂತಕುಮಾರ್ ಹೆಗಡೆ ಅವರು ನಮ್ಮ ಸಂಸದರಾಗಿ, ಕೇಂದ್ರ ಸಚಿವರಾಗಿ ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ. ಅವರ ಅನುಭವ, ಸಲಹೆ ಸೂಚನೆಗಳು ಈ ಚುನಾವಣೆ ಕಾರ್ಯದಲ್ಲಿ ಮತ್ತೆ ಮುಂದಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ, ಕಾರ್ಯಕರ್ತರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅವರು ಒಂದೇ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾನು ಅವರು ಜೊತೆಯಲ್ಲಿ ಕೆಲಸ ಮಾಡಿರುವಂಥವ್ರು. ಹಾಗಾಗಿ ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ದೆಲ್ಲರದು ಒಟ್ಟಾದ ಒಂದೇ ಧ್ವನಿ ಇದೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಮೋದಿಜಿಯವರನ್ನು ಪ್ರಧಾನಿ ಮಾಡ್ತೇವೆ. ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಶ್ರಮಿಸ್ತೇವೆ. ಮಾರ್ಗರೇಟ್ ಆಳ್ವ ನಂತರ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಕೊಟ್ಟಿದೆ. ಒಂದ್ ರೀತಿ ಎಲ್ಲ ಒಂದ್ ಕಡೆ ಕೈ ಪಕ್ಷದ ಕಾರ್ಯಕರ್ತರು ನಾನು ಅಂಜಲಿ, ನಾನು ಯಾರಿಗೂ ಅಂಜೋದಿಲ್ಲ ಅಂತಕ್ಕಂತ ಒಂದು ಸ್ಲೋಗನ್ ಅಡಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದೆ. ವಿಶೇಷವಾಗಿ ನಿಮ್ಮ ಎದುರಾಳಿ ಪಕ್ಷದ ಏನ್ ಹೇಳ್ತೀರಾ?
ಇದು ಇಬ್ಬರು ಅಭ್ಯರ್ಥಿಗಳ ಎದುರುಗಡೆಗೆ ನಡೆಯುವಂತ ಚುನಾವಣೆ ಅಂತ ಯಾರು ಭಾವಿಸಬಾರದು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯದಲ್ಲಿ ನಡೆಯುವಂತ ಚುನಾವಣೆ. ಹಾಗಾಗಿ ಅಭ್ಯರ್ಥಿಗಳು ನಾವುಗಳು ನಿಮಿತ್ತ ಮಾತ್ರಕ್ಕೆ. ಆದರೆ ಕಾಂಗ್ರೆಸ್ಸಿನ ದುರಾಡಳಿತವನ್ನ ಅನೇಕ ದಶಕಗಳು ದೇಶದ ರಾಜ್ಯದ ಜನ ನೋಡಿರೋರು. ಈಗಲೂ ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೋದಕ್ಕೆ ವಿಫಲ ಆಗಿರೋದನ್ನ ನೋಡಿರುವಂಥವ್ರು ಮತ್ತು ಇನ್ನೊಂದು ಕಡೆಗೆ ಯಶಸ್ಸಿನ ಹಾದಿಯಲ್ಲಿ ಬಿಜೆಪಿಯನ್ನ ಮುನ್ನಡೆಸ್ತಾ ಇರುವಂತ ನರೇಂದ್ರ ಮೋದಿಜಿಯವರನ್ನ ನೋಡಿರೋರು. ಯಾರು ಈ ದೇಶಕ್ಕೆ ನೇತೃತ್ವ ಕೊಡೋದು? ರಾಹುಲ್ ಗಾಂಧಿ ನೇತೃತ್ವ ಕೊಡೋದಕ್ಕಾಗತ್ತಾ? ನರೇಂದ್ರ ಮೋದಿಜಿಯವ್ರ ನೇತೃತ್ವ ಕೊಡುತ್ತಿದ್ದಾರೆ, ಕೊಡುವಂತ ವ್ಯಕ್ತಿತ್ವ ಅವರದ್ದು ಅನ್ನೋ ನಂಬಿಕೆ ಸಾಮಾನ್ಯ ಮತದಾರರಲ್ಲೂ ಇದೆ. ಹಾಗಾಗಿ ಅಭ್ಯರ್ಥಿಗಳ ಚುನಾವಣೆ ಅಂತ ಭಾವಿಸದೆ ಇದು 2 ಸೈದ್ಧಾಂತಿಕ ಒಂದು ಇದು ಹೋರಾಟ ಅನ್ನುವಂತೆ ಪರಿಗಣಿಸಬೇಕು. ಈ ದೇಶದ ಘನತೆ ಗೌರವ ಹೆಚ್ಚಬೇಕು. ಈ ದೇಶದಲ್ಲಿ ನಮ್ಮತನದ ಆಡಳಿತ ಬರಬೇಕು. ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಗೌರವಿಸುವಂತಹ ಒಂದು ಸರ್ಕಾರ ಬೇಕು ಅಂತ ಮತದಾರರ ಮನಸ್ಸಿನಲ್ಲಿ ಏನಿದೆಯೋ ಅದು ಸಾಕಾರ ಆಗತ್ತೆ. ಮತ್ತು ಕಾಂಗ್ರೆಸ್ ಯಾವತ್ತೂ ನಮ್ಮತನದ ಅರಿವಿಲ್ಲದೆ ಗುಲಾಮಿತನದ ಮಾನಸಿಕತೆಯನ್ನೇ ಬೆಳೆಸುವಂತ ಪ್ರಯತ್ನ ಮಾಡಿದೆ. ರಾಹುಲ್ ಗಾಂಧಿ ಈ ದೇಶಕ್ಕೆ ನೇತೃತ್ವ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಸ್ಪಷ್ಟ ಅರಿವಿದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನ ತಿರಸ್ಕರಿಸಿ ಬಿಜೆಪಿಯನ್ನ ಜನ ಬೆಂಬಲಿಸ್ತಾರೆ ಅನ್ನುವ ನಂಬಿಕೆ ನನಗಿದೆ. ಸರ್, ಈಗ ಇನ್ನೊಂದು ಹೆಬ್ಬಾರ್ ಅವರು, ಕೊನೆ ಪ್ರಶ್ನೆ ಸರ್. ಹೆಬ್ಬಾರ್ ಅವರು ಮತ್ತೆ ಕುಮಟಾದ ಸುರಜ್ ಸೋನಿ ನಾಯ್ಕ್ ಅವರು ನೆನ್ನೆ ತಾನೇ ಸಭೆ ಮಾಡಿದ್ದಾರೆ. ಏನಾದ್ರು ನಿಮ್ಗೆ ಮುಕ್ತವಾಗಿ ಸಪೋರ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಬೋದು? ಇಲ್ಲಾಂತೂ JDS ಅವರೆಲ್ಲ ಸಪೋರ್ಟ್ ಮಾಡೋರೆ. ಎಲ್ಲರೂ ಒಟ್ಟಾಗಿ ಬಿಜೆಪಿ JDS ನವರು ಒಟ್ಟಾಗಿ ಕೆಲಸ ಮಾಡ್ತೇವೆ. ಎಲ್ಲಾದ್ರೂ ಯಾವ್ದಾದ್ರೂ ರೀತಿಯ ಚಿಕ್ಕ ಪುಟ್ಟ ಕೊರತೆಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಕ್ಷೇತ್ರದ ಗೆಲುವಿಗೆ ಪ್ರಯತ್ನ ಮಾಡ್ತೇವೆ. ಬಿಜೆಪಿ ಮತ್ತು JDS ನಮ್ಮ ಮೈತ್ರಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಪ್ರಾರಂಭಿಸಿದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚು ಸುವ್ಯವಸ್ಥಿತವಾಗಿ ಕ್ಷೇತ್ರದಲ್ಲಿ ಪ್ರತಿ ಬೂತ್ ಹಂತದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಜಯಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗ್ತೇವೆ. ಕೊನೆ ಪ್ರಶ್ನೆ, ಎಲ್ಲ ಇರ್ತಕ್ಕಂಥ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಏನು ಅವ್ರಿಗೆ ಉತ್ಸಾಹ ತುಂಬಲಿಕ್ಕೆ ಇಷ್ಟಪಡ್ತೀರಾ ಈ ಚುನಾವಣೆಯಲ್ಲಿ? ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಈಗಾಗಲೇ ನಮ್ಮ ಪ್ರಧಾನಿಗಳು ನಮ್ಮೆಲ್ಲರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ನಾನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ, ಬೂತ್ ಪ್ರಮುಖರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಮ್ಮೆಲ್ಲ ಹಿರಿಯ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಬೂತಿನಲ್ಲಿ ನಮ್ಮ ಜಯ ಆಗಬೇಕು, ವಿಜಯ ಆಗಬೇಕು. ಬೂತಿನಲ್ಲಿ ನಾವು ಜಯ ಗಳಿಸಿದಾಗಲೇ ಈ ಕ್ಷೇತ್ರದಲ್ಲಿ ಗೆಲುವಾಗೋದು. NDA ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ 400 ಸೀಟ್ ಹೆಚ್ಚು ತಗೊಳ್ಳೋದು ಮತ್ತು ನಾವು ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಿ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಬೂತನ್ನೇ ಕೇಂದ್ರೀಕರಿಸಿ ನಿಮ್ಮೆಲ್ಲ ಚಟುವಟಿಕೆಯನ್ನ ಮಾಡಿ ಮನೆ ಮನೆಗೆ ಸಂಪರ್ಕಿಸಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ನಾವು ಕ್ಷೇತ್ರದ ಗೆಲುವಿಗೆ ಹಗಲಿರುಳು ಶ್ರಮಿಸೋಣ. ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಇವಿಷ್ಟು ಒಟ್ಟಾಶಿಕರೇ ಗೊತ್ತಾಯ್ತಲ್ಲ, ಉತ್ತರ ಕನ್ನಡದ ಕೇಸರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಹೆಗಡೆ ಕಾಗೇರಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಸರ್. ಈ ಚುನಾವಣೆ ಇಡೀ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು JDS ಅಲಯನ್ಸಲ್ಲಿ NDA ಮುಖಾಂತರ ನೀಡ್ತಕ್ಕಂಥ ಚುನಾವಣೆಗೆ ಈ ಬಂದಂಥ ಮಾನ್ಯ ಅಭ್ಯರ್ಥಿಗಳನ್ನು ಜೊತೆಗೆ JDS ಅಧ್ಯಕ್ಷರನ್ನ ಬಿಜೆಪಿ ಎಲ್ಲ ಹೋರಾಟಗಾರರಿಗೆ JDS ತಾಲೂಕಾ ಸಂಬಂಧ ತಮ್ಮೆಲ್ಲ ಪತ್ರಕರ್ತ ಮೀಡಿಯಾದವ್ರನ್ನ ಮತ್ತು ಎಲೆಕ್ಟ್ರಿಕ್ ಮೀಡಿಯಾದವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಈ ಚುನಾವಣೆ ಕಚ್ಚಾಗ ಇವತ್ತು ಪ್ರಥಮ ದಿನವಾಗಿ ಕಿತ್ತೂರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಾರಂಭ ಇವತ್ತು ಮುಚ್ಚಟ್ಟಿ ಮಠದ ಶ್ರೀಗಳ ದರ್ಶನ ಪಡೆಯೋದ್ರಿಂದ ತಾಯಿ ಚೆನ್ನಮ್ಮಾಜಿಯ ಒಂದು ಮೂರ್ತಿಗೆ ಮಾಲಾರ್ಪಣೆ, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಮತ್ತು ಗುಲಾಬನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಈ ಚುನಾವಣೆಯನ್ನು ಕಿತ್ತೂರಲ್ಲಿ ಕಳೆದ 6 ಬಾರಿ ಇವತ್ತು ಬಿಜೆಪಿ ಅಭ್ಯರ್ಥಿ ಅಂತ ಮಾನ್ಯ ಅನಂತಕುಮಾರ್ ಹೆಗಡೆ ಅವ್ರನ್ನ ಈ ಭಾಗದ ಜನ ಭಾಳ ಪ್ರೀತಿಯ ಪ್ರಾಣದಿಂದ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಆವಿಷ್ಕರಿಸ್ತಕ್ಕಂಥ ಕೆಲಸ. ಈ ಬರ್ತಕ್ಕಂಥ 2024 ಚುನಾವಣೆ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿಜಿಯವ್ರನ್ನ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಮತ್ತು ಕಾಗವಾ ಕೆನಡಾದಲ್ಲಿ ಬಿಜೆಪಿ ಹಾಗೂ JDS NDAದ ಅಧಿಕೃತ ಅಭ್ಯರ್ಥಿ ಅಂತ ವಿಶ್ವೇಶ್ವರ ಹೆಗಡೆ ಅವ್ರನ್ನ ಈ ಭಾಗದಲ್ಲಿ ಮತ್ತೆ
ಇವತ್ತೊಬ್ಬಾಗಿ ಇವತ್ತು ಲೋಕಸಭಾ ಸ್ಪರ್ಧೆ ಮಾಡಿದ ನಾವು ಆಯ್ಕೆ ಮಾಡಲಿಕ್ಕೆ ಇವತ್ತಿನ ಒಂದು ಪ್ರಚಾರ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ಈ ಭಾಗದ ಎಲ್ಲ BJP ಹಾಗೂ JDS ಜೊತೆಗೆ ಭಾಳ ಜನ ಕಾಂಗ್ರೆಸ್ನ ಭಾಳ ಪಕ್ಷದ ದೇಶದ ಮೋದಿ ಮೇಲೆ ಮಾಡಿದಂಥ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡುತ್ತಾ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ JDS ಹಾಗೂ BJP ಪಕ್ಷ ಎಲ್ಲ ಪದಾಧಿಕಾರಿ ಮತ್ತು ನಾವು ಈ ವಿಷಯವನ್ನು ಮಾಡಿ ವಿಶೇಷ ಅವರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ BF ಕೊಳತೂರು, ಸಂದೀಪ ದೇಶಪಾಂಡೆ, JDS ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಾಗಿ, ಡಾಕ್ಟರ್ ಬಸವರಾಜು ಪರವಣ್ಣನವರ್, ಉಳುವಪ್ಪ ಉಳ್ಳಾಗೆಡ್ಡಿ, ಬಸವರಾಜ್ ದುಗುಣನವರ್ ಸೇರಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.